ಬ್ರಿಟನ್ ಮಾರಿಷಸ್ಗೆ ಹಸ್ತಾಂತರಿಸಲು ಒಪ್ಪಿಕೊಂಡಿರುವ ಹಿಂದೂ ಮಹಾಸಾಗರದ ದೂರದ ದ್ವೀಪ ಸಮೂಹವಾದ ಚಾಗೋಸ್ ದ್ವೀಪಗಳ ಬಗ್ಗೆ ಡೊನಾಲ್ಡ್ ಟ್ರಂಪ್ ಇದ್ದಕ್ಕಿದ್ದಂತೆ ಯಾಕೆ ಆಸಕ್ತಿ ಹೊಂದಿದ್ದಾರೆ? ಈ ದ್ವೀಪಗಳು ಯಾಕೆ ಮುಖ್ಯವಾಗಿದೆ ಮತ್ತು ಅವುಗಳ ಹಿಂದಿನ ಇತಿಹಾಸ ಏನು? ಟ್ರಂಪ್ಗೂ ಅವುಗಳಿಗೂ ಏನ್ ಸಂಬಂಧ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಡೆಯಿಂದ ಮತ್ತೊಮ್ಮೆ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದಾರೆ. ಈ ಬಾರಿ ಅವರು ಹಿಂದೂ ಮಹಾಸಾಗರದಲ್ಲಿರುವ ಚಾಗೋಸ್ ದ್ವೀಪಗಳು ಅಂತ ಕರೆಯಲ್ಪಡುವ ಸಣ್ಣ ದ್ವೀಪ ಸಮೂಹದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ದ್ವೀಪಗಳನ್ನು ಮಾರಿಷಸ್ಗೆ ಹಸ್ತಾಂತರಿಸುವ ಬ್ರಿಟನ್ ನಿರ್ಧಾರವನ್ನ ಟ್ರಂಪ್ ಮಹಾಮೂರ್ಖತನ ಅಂತ ಕರೆದಿದ್ದಾರೆ. ಜನವರಿ 20ರಂದು ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆ ಟ್ರೂತ್ ಸೋಷಿಯಲ್ನಲ್ಲಿ ಅಮೆರಿಕದ ಅತ್ಯಂತ ಹಳೆಯ ಮತ್ತು ಅತ್ಯಂತ ವಿಶ್ವಾಸಾರ್ಹ ಮಿತ್ರ ರಾಷ್ಟ್ರ ಬ್ರಿಟನ್ ಅನ್ನ ಟೀಕಿಸುವ ಸರಣಿ ಪೋಸ್ಟ್ಗಳನ್ನು ಬರೆದ್ರು. ಡಿಯಾಗೋ ಗಾರ್ಸಿಯಾ ಮತ್ತು ಚಾಗೋಸ್ ದ್ವೀಪಗಳನ್ನ ಮಾರಿಷಸ್ಗೆ ಹಸ್ತಾಂತರಿಸುವ ಬ್ರಿಟನ್ ನಿರ್ಧಾರ ದೌರ್ಬಲ್ಯದ ಸಂಕೇತವಾಗಿದೆ ಅಂತ ಟ್ರಂಪ್ ಬರೆದಿದ್ದಾರೆ. ಈ ನಿರ್ಧಾರ ಚೀನಾ ಮತ್ತು ರಷ್ಯಾದಂತಹ ದೇಶಗಳಿಗೆ ಹಿಂದೂ ಮಹಾಸಾಗರಕ್ಕೆ ನುಸುಳೋಕೆ ಅವಕಾಶ ನೀಡುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಗ್ರೀನ್ಲ್ಯಾಂಡ್ ಮೇಲೆ ತಾವು ಕಣ್ಣು ಹಾಕಿದ್ದಕ್ಕೂ ಟ್ರಂಪ್ ಇದೇ ಕಾರಣ ಕೊಟ್ಟಿದ್ರು. ಬ್ರಿಟನ್ ತನ್ನ ಪ್ರದೇಶವನ್ನ ಬಿಟ್ಕೊಡ್ತಾ ಇದ್ರೆ ಅಮೆರಿಕ ತನ್ನ ಸ್ವಂತ ಭದ್ರತೆಗಾಗಿ ಗ್ರೀನ್ಲ್ಯಾಂಡ್ ನಂತಹ ಕಾರ್ಯತಂತ್ರದ ಸ್ಥಳಗಳನ್ನ ಸ್ವಾಧೀನಪಡಿಸಿಕೊಳ್ಬೇಕು ಅನ್ನೋದು ಅವರ ವಾದ. ಕೆಲವೊಮ್ಮೆ ಕೆನಡಾ ಮತ್ತು ಕೆಲವೊಮ್ಮೆ ಗ್ರೀನ್ಲ್ಯಾಂಡ್ ಮೇಲೆ ನದರಿಡ್ತಾ ಇದ್ದ ಟ್ರಂಪ್ ಈಗ ಚಾಗೋಸ್ ದ್ವೀಪ ಸಮೂಹದ ಹಿಂದೆ ಬಿದ್ದಿದ್ದಾರೆ. ಇದರ ಕಾರಣ ತಿಳಿಯೋಕೆ 60 ವರ್ಷಗಳಷ್ಟು ಹಿಂದಿನ ಇತಿಹಾಸದ ಕಡೆಗೆ ನೋಡಬೇಕು. ಇದು ವಂಚನೆ, ಬಲವಂತದ ಹೊರಹಾಕುವಿಕೆ ಮತ್ತು ಸಾಮ್ರಾಜ್ಯಶಾಹಿ ಶಕ್ತಿಯ ದುರಹಂಕಾರದ ಕಥೆಯಾಗಿದೆ. ಚಾಗೋಸ್ ದ್ವೀಪ ಸಮೂಹ ಬ್ರಿಟನ್ನ ಆಗ್ನೇಯಕ್ಕೆ ಸುಮಾರು 9333 ಕಿಲೋಮೀಟರ್ ಮತ್ತು ಮಾರಿಷಸ್ನ ಈಶಾನ್ಯಕ್ಕೆ ಸುಮಾರು 2012 ಕಿಲೋಮೀಟರ್ ದೂರದಲ್ಲಿದೆ. ಈ ದ್ವೀಪ ಸಮೂಹದಲ್ಲಿ ಸುಮಾರು 60 ಪ್ರತ್ಯೇಕ ದ್ವೀಪಗಳಿದ್ದು ಹೆಚ್ಚಾಗಿ ಹವಳ ದ್ವೀಪಗಳಾಗಿವೆ. ಅತ್ಯಂತ ಸುಂದರವಾದ ಈ ದ್ವೀಪಗಳು ಹಿಂದೆ ಮಾರಿಷಸ್ನ ಭಾಗವಾಗಿದ್ವು ಮತ್ತು ಶತಮಾನಗಳ ಕಾಲ ಚಾಗೋಸಿಯನ್ ಜನ ನೆಲೆಸಿದ್ರು. ನಂತರ ಯುರೋಪಿಯನ್ ಶಕ್ತಿಗಳು ಬಂದ್ವು. ಮೊದಲು ಫ್ರೆಂಚರು ಬಂದ್ರು. ನಂತರ ಅದು 1814ರಿಂದ ಬ್ರಿಟಿಷ್ ನಿಯಂತ್ರಣಕ್ಕೆ ಒಳಪಡ್ತು. 1960ರ ದಶಕದಲ್ಲಿ ಮಾರಿಷಸ್ ತನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇತ್ತು. ಮಾರಿಷಸ್ ಸ್ವಾತಂತ್ರ್ಯವನ್ನ ಬಯಸ್ತಿದ್ದಾಗ ಬ್ರಿಟನ್ ಒಂದು ಷರತ್ತನ್ನ ವಿಧಿಸಿತು. ಅದು ಚಾಗೋಸ್ ದ್ವೀಪಗಳನ್ನ ಮಾರಿಷಸ್ನಿಂದ ಬೇರ್ಪಡಿಸಿ ಅವುಗಳನ್ನ ಬ್ರಿಟಿಷ್ ಹಿಂದೂ ಮಹಾಸಾಗರ ಪ್ರದೇಶ ಅಂತ ಗೊತ್ತುಪಡಿಸಿತು. ಮಾರಿಷಸ್ನ ಸ್ವಾತಂತ್ರ್ಯಕ್ಕೆ ಒಂದು ಬ್ರಿಟನ್ನಿನ ಷರತ್ತಾಗಿತ್ತು. ಬೇರೆ ದಾರಿ ಕಾಣದೆ ಮಾರಿಷಸ್ ನಾಯಕರು ಒಪ್ಕೊಂಡ್ರು. ಇಂದಿಗೂ ಮಾರಿಷಸ್ನಲ್ಲಿರುವ ಜನ ಇದನ್ನ ಒತ್ತಡದಲ್ಲಿ ತೆಗೆದುಕೊಂಡ ನಿರ್ಧಾರ ಅಂತ ನಂಬ್ತಾರೆ. ಆದ್ರೆ ಬಿಟ್ಟು ಹೋಗುವಾಗ ಬ್ರಿಟನ್ ಈ ದ್ವೀಪಗಳನ್ನ ಯಾಕೆ ಉಳಿಸ್ಕೊಳ್ತು? ಇಡೀ ಮಾರಿಷಸ್ ಅನ್ನ ಆಳುವ ಹೊರೆಯನ್ನ ಬ್ರಿಟನ್ ತೆಗೆದುಕೊಳ್ಳೋಕೆ ಬಯಸಲಿಲ್ಲ. ಆದ್ರೂ ಅದು ತನ್ನ ಕಾರ್ಯತಂತ್ರದ ಉದ್ದೇಶಗಳನ್ನ ಪೂರೈಸಿತು. ಅದು ಶೀತಲ ಸಮರದ ಸಮಯವಾಗಿತ್ತು. ಎರಡೂ ಮಹಾಶಕ್ತಿಗಳು ಪರಸ್ಪರ ಕಣ್ಣಿಡೋಕೆ ಮಾರ್ಗಗಳನ್ನ ಹುಡುಕ್ತಿದ್ವು. ಇದು ಚಾಗೋಸ್ ದ್ವೀಪಗಳನ್ನ ಪ್ರಮುಖ ರಿಯಲ್ ಎಸ್ಟೇಟ್ ಆಗಿ ಮಾಡ್ತು. 1968 ಮತ್ತು 1973ರ ನಡುವೆ ಬ್ರಿಟನ್ 2000 ಚಾಗೋಸಿಯನ್ ಜನರನ್ನ ಅವರ ಮನೆಗಳಿಂದ ಬಲವಂತವಾಗಿ ಹೊರಹಾಕ್ತು. ಅವರ ಸಾಕು ಪ್ರಾಣಿಗಳನ್ನ ಕೊಲ್ಲಲಾಯಿತು ಮತ್ತು ಅವುಗಳನ್ನ ಹಡಗುಗಳಲ್ಲಿ ತುಂಬಿಸಿ ಮಾರಿಷಸ್ ಮತ್ತು ಸೀಶೆಲ್ಸ್ಗೆ ಸಾಗಿಸಲಾಯಿತು. ಬ್ರಿಟನ್ ಮೂಲತಃ ಈ ದ್ವೀಪಗಳನ್ನ ಮಿಲಿಟರಿ ನೆಲೆ ನಿರ್ಮಿಸಲು ಯುಎಸ್ಗೆ ಗುತ್ತಿಗೆ ನೀಡಿತು. ದ್ವೀಪಗಳು ಸಂಪೂರ್ಣವಾಗಿ ಖಾಲಿ ಆಗಿರಬೇಕು ಅನ್ನೋದು ಯುಎಸ್ ಷರತ್ತಾಗಿತ್ತು. ಅವತ್ತು ಇಲ್ಲಿಂದ ಹೊರಹೋದ ಸ್ಥಳೀಯರಿಗೆ ಇವತ್ತಿಗೂ ತಮ್ಮ ತಾಯ್ನಾಡಿಗೆ ಮರಳುವ ಹಕ್ಕಿಲ್ಲ. ಡಿಯಾಗೋ ಗಾರ್ಸಿಯಾ ಚಾಗೋಸ್ ದ್ವೀಪ ಸಮೂಹದ ಅತಿದೊಡ್ಡ ದ್ವೀಪವಾಗಿದೆ. ಯುಎಸ್ ಇದನ್ನ ಸ್ವಾತಂತ್ರ್ಯದ ಹೆಜ್ಜೆ ಗುರುತು ಅಂತ ಕರೆಯುತ್ತೆ. ಇಲ್ಲಿಂದ ಯುಎಸ್ ವಾಯುಪಡೆ ಮತ್ತು ನೌಕಾಪಡೆ ಇಡೀ ಮಧ್ಯಪ್ರಾಚ್ಯ, ದಕ್ಷಿಣ ಏಷ್ಯಾ ಮತ್ತು ಪೂರ್ವ ಆಫ್ರಿಕಾವನ್ನ ಮೇಲ್ವಿಚಾರಣೆ ಮಾಡಬಹುದಾದ ಕಾರಣ ಇದನ್ನ ಅನಿವಾರ್ಯ ನೆಲೆ ಅಂತ ಭಾವಿಸುತ್ತೆ. 1991ರ ದಾಳಿಯ ನಂತರ ಆಫ್ಘಾನಿಸ್ತಾನ ಮತ್ತು ಇರಾಕ್ನಲ್ಲಿ ಕಾರ್ಯಾಚರಣೆಗಳನ್ನು ನಡೆಸೋಕೆ ಬಾಂಬರ್ಗಳು ಈ ನೆಲೆಯಿಂದ ಹೊರಟರು. ಇತ್ತೀಚೆಗೆ 2014 ಮತ್ತು 2025ರಲ್ಲಿ ಯೆಮೆನ್ನಲ್ಲಿರುವ ಹೌತಿ ನೆಲೆಗಳ ಮೇಲೆ ದಾಳಿ ಮಾಡೋಕೆ ಇದನ್ನ ಬಳಸಲಾಯಿತು. ಇದು ಯುಎಸ್ ಉಪಗ್ರಹಗಳನ್ನು ಕೂಡ ಮೇಲ್ವಿಚಾರಣೆ ಮಾಡಿತು ಮತ್ತು ಜಿಪಿಎಸ್ ನೆಟ್ವರ್ಕ್ಗೆ ಅಗತ್ಯವಾದ ಬೇಸ್ ಸ್ಟೇಷನ್ ಆಗಿದೆ. ಈಗ ಬ್ರಿಟನ್ ಈ ದ್ವೀಪದಿಂದ ಹಿಂದೆ ಸರಿದ್ರೆ ಮತ್ತು ಅದರ ಸಾರ್ವಭೌಮತ್ವ ಮಾರಿಷಸ್ಗೆ ಹೋದ್ರೆ ಚೀನಾ ಅಲ್ಲಿ ನೆಲೆಯನ್ನ ಪಡಿಬಹುದು ಅನ್ನೋದು ಟ್ರಂಪ್ ಅವರ ಭಯ. ಮಾರಿಷಸ್ ಚೀನಾದೊಂದಿಗೆ ಅತ್ಯುತ್ತಮ ವ್ಯಾಪಾರ ಸಂಬಂಧ ಹೊಂದಿದೆ ಮತ್ತು ಭವಿಷ್ಯದಲ್ಲಿ ಚೀನಾ ಅಲ್ಲಿ ದ್ವೀಪ್ ಬಳಕೆಯ ನೆಲೆಯನ್ನ ಸ್ಥಾಪಿಸಬಹುದು ಅಂತ ಯುಎಸ್ ಮತ್ತು ಯುಕೆ ಭಯಪಡುತ್ತೆ. ಸ್ವಾತಂತ್ರ್ಯದ ನಂತರ ವರ್ಷಗಳ ಕಾಲ ಮಾರಿಷಸ್ ಈ ದ್ವೀಪಗಳನ್ನ ಮರಳಿ ಪಡೆಯೋಕೆ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳಲ್ಲಿ ಹೋರಾಡಿದೆ. ದಶಕಗಳ ಕಾನೂನು ಹೋರಾಟಗಳ ನಂತರ 2019ರಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಬ್ರಿಟನ್ ದ್ವೀಪಗಳನ್ನು ಆಕ್ರಮಿಸಿಕೊಂಡಿರುವುದು ಕಾನೂನು ಬಾಹಿರ ಅಂತ ತೀರ್ಪು ನೀಡಿತು. ಅಂತಿಮವಾಗಿ ಒತ್ತಡದ ಮೇರೆಗೆ ಮೇ 2025ರಲ್ಲಿ ಬ್ರಿಟನ್ ಮತ್ತು ಮಾರಿಷಸ್ ನಡುವೆ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದರಲ್ಲಿ ಚಾಗೋಸ್ ದ್ವೀಪಗಳು ಈಗ ಮಾರಿಷಸ್ಗೆ ಸೇರತ್ತೆ ಅಂತ ಬ್ರಿಟನ್ ಒಪ್ಕೊಳ್ತು. ಆದ್ರೂ ಪ್ರತಿಯಾಗಿ ಮಾರಿಷಸ್ ಡಿಯಾಗೋ ಗಾರ್ಸಿಯಾ ಮಿಲಿಟರಿ ನೆಲೆಯನ್ನ ಬ್ರಿಟನ್ ಮತ್ತು ಯುಎಸ್ಗೆ 99 ವರ್ಷಗಳ ಕಾಲ ಗುತ್ತಿಗೆ ನೀಡಬೇಕಾಗತ್ತೆ. ಚಾಗೋಸಿಯನ್ ಜನರನ್ನ ವಾಪಸ್ ಕಳಿಸೋಕೆ ಟ್ರಸ್ಟ್ ನಿಧಿಯನ್ನು ಕೂಡ ಸ್ಥಾಪಿಸಲಾಗುತ್ತೆ. ಆದರೆ ಅವರು ಡಿಯಾಗೋ ಗಾರ್ಸಿಯಾದಲ್ಲಿ
ನೆಲೆಸೋಕೆ ಅನುಮತಿ ನೀಡಲಾಗೋದಿಲ್ಲ. ಆಸಕ್ತಿದಾಯಕ ವಿಷಯ ಅಂದ್ರೆ 2025ರಲ್ಲಿ ಈ ಒಪ್ಪಂದಕ್ಕೆ ಬಂದಾಗ ಟ್ರಂಪ್ ಸರ್ಕಾರ ಅದನ್ನ ಸ್ವಾಗತಿಸಿತ್ತು. ಹಾಗಾದ್ರೆ ಟ್ರಂಪ್ ಈಗ ಇದ್ದಕ್ಕಿದ್ದಂತೆ ಯಾಕೆ ಇದಕ್ಕಾಗಿ ಬ್ರಿಟನ್ ಅನ್ನ ಟೀಕಿಸುತ್ತಿದ್ದಾರೆ? ಗ್ರೀನ್ಲ್ಯಾಂಡ್ ವಿಷಯವಾಗಿ ಬ್ರಿಟನ್ ಮೇಲೆ ಒತ್ತಡ ಹೇರೋಕೆ ಟ್ರಂಪ್ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಹೇಳಿದ್ದಾರೆ. ಮಾರಿಷಸ್ನೊಂದಿಗೆ ಭಾರತಕ್ಕೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳಿರೋದ್ರಿಂದ ಭಾರತ ಯಾವಾಗಲೂ ಮಾರಿಷಸ್ನ ಸಾರ್ವಭೌಮತ್ವವನ್ನ ಬೆಂಬಲಿಸಿದೆ. ಆದ್ರೂ ಚೀನಾದ ಆಕ್ರಮಿಸುವಿಕೆ ತಡೆಯೋಕೆ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ನೆಲೆ ಕಾಯ್ದುಕೊಳ್ಬೇಕು ಅಂತ ಭಾರತ ಕೂಡ ಬಯಸುತ್ತೆ. ಭಾರತ 2025ರ ಒಪ್ಪಂದವನ್ನು ಕೂಡ ಬೆಂಬಲಿಸಿತ್ತು. ಈಗ ಟ್ರಂಪ್ ಹೇಳಿಕೆಯ ನಂತರವೂ ಬ್ರಿಟಿಷ್ ಪ್ರಧಾನಿ ಮತ್ತು ಸರ್ಕಾರ ಒಪ್ಪಂದದ ಬಗ್ಗೆ ತಮ್ಮ ನಿಲುವನ್ನ ಬದಲಾಯಿಸಿಲ್ಲ. ಬ್ರಿಟಿಷ್ ಪ್ರಧಾನಿಯ ವಕ್ತಾರರು ಅಮೆರಿಕ ಒಪ್ಪಂದವನ್ನ ಬೆಂಬಲಿಸುತ್ತೆ ಮತ್ತು ಅಧ್ಯಕ್ಷ ಟ್ರಂಪ್ ಕೂಡ ಅದನ್ನ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಬ್ರಿಟನ್ನ ವಿರೋಧ ಪಕ್ಷದ ನಾಯಕಿ ಕೆಮಿ ಬೆಡೆನಾಕ ಟ್ರಂಪ್ ಸರಿಯಾದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಚಾಗೋಸಿಯನ್ನರ ಪಾಲಿಗೆ ಮಾತ್ರ ಇದೊಂದು ಸಂಕಟದ ಸ್ಥಿತಿಯಾಗಿದೆ. ಚಾಗೋಸಿಯನ್ನರನ್ನ ಯಾವಾಗಲೂ ಚರ್ಚೆಯಿಂದ ಹೊರಗಿಡಲಾಗಿದೆ ಅನ್ನೋ ದೂರುಗಳಿವೆ. ಅವರಿಗೆ ಹಣ ಬೇಕಾಗಿಲ್ಲ, ಆದರೆ ತಮ್ಮ ಭೂಮಿ ಬೇಕಿದೆ. ಈಗ ಪ್ರಪಂಚದಾದ್ಯಂತ ರಿಯಲ್ ಎಸ್ಟೇಟ್ ಹುಡುಕ್ತಿರುವ ಟ್ರಂಪ್ ಚಾಗೋಸ್ಗಾಗಿ ಎಷ್ಟರ ಮಟ್ಟಿಗೆ ಒತ್ತಾಯಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.